ನಮಸ್ಕಾರ. ಕನ್ನಡ ಶೇರ್ ಮಾರ್ಕೆಟ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಗೆಳೆಯರೆ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಒಂದು ಶಾರ್ಟ್ ಟರ್ಮ್ ಟ್ರೇಡನ್ನು ಯಾವ ಥರ ನಾವು ಮಾಡಬೇಕು ಅಂತ ನೋಡೋಣ. ಯಾರು ಕೆಲವರು ಹೊಸಬರು ಇದ್ದೀರೋ ಅವ್ರು ಏನು ಮಾಡ್ತಾರೆ, ಡೈರೆಕ್ಟಾಗಿ ನೀವು ಮಾಡುವಂತಹ ತಪ್ಪೇನು ಅಂತಂದರೆ ಜಸ್ಟ್ ಹೊಸದಾಗಿ ನೀವು ಮಾರ್ಕೆಟ್ ಬಂದ ತಕ್ಷಣ ಇಂಟ್ರಾಡೇ ಮಾಡೋದು. ನೀವು ಈ ಚಾನಲ್ ವಿಡಿಯೋ ಮಾತ್ರ ಅಲ್ಲ, ಸುಮಾರು ಚಾನಲ್ ವಿಡಿಯೋ ನೋಡಿರ್ಬೋದು. ಅಲ್ಲಿ ಎಲ್ಲವೂ ಸಹ ನಿಮಗೆ ಇಂಟ್ರಾಡೇನ ರೆಕಮೆಂಡ್ ಮಾಡಲ್ಲ. ಇಂಟ್ರಾಡೇ ಮಾಡಬೇಡಿ ಅಂತಲೇ ನಿಮ್ಗೆ ಹೇಳೋದು. ಕಾರಣ ಯಾಕೆ, ಏನಾಗಿರೋದು, ಇಂಟ್ರಾಡೇ ಯಾಕೆ ಮಾಡಬಾರ್ದು? ನೀವು ಯಾವುದಾದ್ರೂ ಒಂದು ಕೋರ್ಸ್ ತೊಗೊಂಡ್ರೆ ಒಂದು 3 ವರ್ಷ 4 ವರ್ಷ ನೀವು ಖಂಡಿತ ಸ್ಟಡಿ ಮಾಡಲೇಬೇಕು. ಆ 4 ವರ್ಷ ಸ್ಟಡಿ ಮಾಡಿದ್ಮೇಲೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ನೀವೇನು ಮಾಡ್ಬೋದು, ನೆಕ್ಸ್ಟ್ ಯಾವುದಾದ್ರೂ ಒಂದು ಕೆಲಸಕ್ಕೆ ಆ ಹುದ್ದೆಗೆ ಹೋಗ್ಬೋದು. ಆಗಲೂ ಸಹ ನಿಮಗೆ ಒಂದು ಮಂತ್ಲಿ ಒಂದು 20,000 30,000 ಒಂದು 50,000 ಕೊಡ್ತಾರೆ. ಅದು ಸ್ಟಾರ್ಟಿಂಗಲ್ಲಂತೂ ಒಂದು 10,000 12,000 ಅಷ್ಟೇ ಕೊಡೋದು. ಆದರೆ ನೀವು ಮಾರ್ಕೆಟಿಗೆ ಹೊಸದಾಗಿ ಬಂದ ತಕ್ಷಣ ನನ್ನ ಹತ್ರ ದುಡ್ಡಿದೆ ಅಂತ ಹೇಳಿ ಒಂದೇ ದಿನಕ್ಕೆ 1,000 ರೂಪಾಯಿ ಎಕ್ಸ್ಪೆಕ್ಟ್ ಮಾಡೋದು, 5,000 ಬೇಕು ಅಥವಾ 10,000 ಬೇಕು ಅಥವಾ ತಿಂಗಳಿಗೆ 1,00,000 ಸಂಪಾದನೆ ಮಾಡಬೇಕು ಅನ್ನೋದು ಸಹ ಅಷ್ಟೇ ತಪ್ಪು. ನೀವೆಲ್ಲ ಡಿಗ್ರಿ ಮಾಡಿರ್ಬೋದು, PUC ಆಗಿರ್ಬೋದು. ಸುಮಾರು ಜನ ನಿಮ್ಮ ಕ್ವಾಲಿಫಿಕೇಶನ್ ಏನು ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಆ ಕ್ವಾಲಿಫಿಕೇಶನ್ ತಕ್ಕಂಗೆನೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಆ ಸ್ಯಾಲ್ರಿ ಎಷ್ಟು ಬೇಕು, ಅಥವಾ ನನ್ನ ಹುದ್ದೆ ಯಾವುದು, ಆ ಕೆಲಸ ಏನಿದೆ ಅದಕ್ಕೆ ತಕ್ಕಂತಹ ಏನು ವೇತನ ಇದೆ ಅದು ಮಾತ್ರ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಇಲ್ಲೂ ಸಹ ನೀವು ಎಷ್ಟು ಕಲ್ತಿದ್ದೀರೋ ಅದ್ರ ಮೇಲೆ ಎಕ್ಸ್ಪೆಕ್ಟ್ ಮಾಡಬೇಕು. ಸ್ಟಾಕ್ ಮಾರ್ಕೆಟ್ನಲ್ಲಿ 99% ನಿಮ್ಮ ಜ್ಞಾನವನ್ನು ಅವಲಂಬಿಸಿರುತ್ತೆ. ಕೇವಲ 1%, 1% ಮಾತ್ರ ನೀವು ಹಾಕುವಂತಹ ಆ ಬಂಡವಾಳವನ್ನು ಅವಲಂಬನೆ ಆಗಿರುತ್ತೆ. ಆದರೆ ಯಾರ್ಯಾರು ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಕಳ್ಕೊಂಡಿದ್ದಾರೆ ಅವರೆಲ್ಲ ಮಾಡಿರೋದು ಏನು ಗೊತ್ತಾ, 99% ತಮ್ಮ ಬಂಡವಾಳ, ಅವ್ರು ಹಾಕಿರುವಂತಹ ದುಡ್ಡು, ಕೇವಲ 1% ನಾಲೆಡ್ಜ್. ಆ 1% ನಾಲೆಡ್ಜ್ ಏನು, ಜಸ್ಟ್ ಅವರು ಬ್ರೋಕರ್ ಯಾರು, ಅವರ ಒಂದು ಡಿಮ್ಯಾಟ್ ಅಕೌಂಟ್ ನಂಬರ್ ಏನು, ಟ್ರೇಡಿಂಗ್ ಅಕೌಂಟ್ ನಂಬರ್ ಏನು, ಮತ್ತು ಯಾವ ಥರ ಒಂದು ಬೈ ಸೆಲ್ ಆರ್ಡರ್ ಹಾಕೋದು, ಇಷ್ಟೇ ಗೊತ್ತು, ಬೇರೆ ಏನೂ ಗೊತ್ತಿರಲ್ಲ. ನೀವು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ನೋಡಿ, ಎಲ್ರಿಗೂ ಒಂದು ಫ್ಯೂಚರ್ ಅಂತ ಇದ್ದೇ ಇರುತ್ತೆ. ಆದರೆ ಟೈಮ್ ಅನ್ನೋದು ಜಾಸ್ತಿ ತಗೊಳ್ತಾ ಇರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಥರ. ಕೆಲವರು 1ನೇ ಕ್ಲಾಸ್ ಹೋದ ತಕ್ಷಣ ಕಲಿಯೋರು ಇರ್ತಾರೆ, ಇನ್ನು ಕೆಲವರು ಒಂದು 4-5 ವರ್ಷ ಫೇಲ್ ಆಗ್ತಾರೆ. ನಮ್ಮ ಕಾಲದಲ್ಲೆಲ್ಲ ಫೇಲ್ ಮಾಡ್ತಾ ಇದ್ರು. ಫೇಲ್ ಆಗಿ ನಂತರ ಈಗ ಗೌರ್ಮೆಂಟ್ ಕೆಲಸದಲ್ಲಿರೋರು ಸಹ ಇರ್ತಾರೆ. ಅದಕ್ಕೆ ಆ ಟೈಮ್ ಅನ್ನೋದು ಯಾವಾಗ ಬರುತ್ತೆ, ಆ ಮೆಚುರಿಟಿ ಅನ್ನೋದು ಯಾವಾಗ ಬರುತ್ತೋ ನಾವು ವೆಯ್ಟ್ ಮಾಡಬೇಕು. ಸ್ಟಾಕ್ ಮಾರ್ಕೆಟ್ ಅಷ್ಟೇ, ಪ್ರತಿದಿನ ನಮಗೂ ಹೊಸ ಅನುಭವಗಳನ್ನ ಕೊಡ್ತಾ ಬರುತ್ತೆ. ನೀವು ಹೇಗೆ ನನಗೆ ಹುದ್ದೆನೇ ಇದು ಅಂತಂದರೆ ದಯವಿಟ್ಟು ಅದನ್ನ ಈಗ ಮಾಡಲೇಬೇಡಿ. ನಾನು ಸ್ಟಾಕ್ ಮಾರ್ಕೆಟನ್ನು ಫುಲ್ ಟೈಮ್ ಟ್ರೇಡರ್ ಆಗಿ ಮಾಡ್ತೀನಿ ಅಂತಂದರೆ ನೀವು ಏನು ಮಾಡಬೇಕು, ಅಲ್ಲಿಗೆ ಆ ಜ್ಞಾನವನ್ನು ಪಡ್ಕೊಳ್ಬೇಕಾದ್ರೆ ಟೈಮ್ ಬೇಕು. ಅದಕ್ಕೆ ನೀವು ಕೊಡಬೇಕಾಗಿರೋದು 4-5 ವರ್ಷ ಟೈಮ್ ಕೊಡಲೇಬೇಕು. ಅದ್ರ ಜೊತೆಗೆ ಅಲ್ಲಿವರೆಗೆ ಕಲಿಬೇಕಾದ್ರೆ ನೀವು ಸ್ವಲ್ಪ ದುಡ್ಡನ್ನು ಲಾಸ್ ಮಾಡ್ಕೊಳ್ತಾನೆ ಬರಬೇಕು. ಆ ಲಾಸ್ ಮಾಡ್ಕೊಳ್ಳುವಂತಹ ದುಡ್ಡು ನೀವು ಬೇರೆ ಕಡೆ ಸಂಪಾದನೆ ಮಾಡಿರುವಂತಹ ದುಡ್ಡಾಗಿರಬೇಕು. ಅದಕ್ಕೆ ನೀವೇನು ಮಾಡಬೇಕು, ಬೇರೆ ಕಡೆ ಯಾವುದಾದ್ರು ಒಂದು ಕೆಲಸವನ್ನು ಮಾಡ್ತಾ ಇರಬೇಕು. ನನಗೆ ಬೇರೆ ಕೆಲಸ ಹೋಗದೆ ನಾನು ಇದನ್ನ ಕಲಿತೀನಿ ಅಂತಂದರೆ ಖಂಡಿತ ಅದನ್ನೂ ಸಹ ಮಾಡ್ಬೋದು. ಆದರೆ ನೀವು ಅಲ್ಲಿವರೆಗೆ ಟ್ರೇಡಿಂಗ್ಗೆ ನೀವು ದುಡ್ಡನ್ನು ಹಾಕಬಾರ್ದು. ಇದು ಒಂದು. ಅದರ ಜೊತೆಗೆ ನಾಲೆಡ್ಜನ್ನು ಪಡ್ಕೋಬೇಕಾದ್ರೆ ಜಸ್ಟ್ ವಿಡಿಯೋ ಅಷ್ಟೇ ನೋಡೋದಲ್ಲ, ನೀವು ಆ ವಿಡಿಯೋದಲ್ಲಿ ನೋಡಿರೋದನ್ನ ನೀವು ನಿಮ್ಮ ನೋಟ್ಸ್ ಮಾಡ್ಕೋಬೇಕು. ಯಾವುದಾದ್ರೂ ಸ್ಟ್ರಾಟಜಿನ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿರ್ತಾರೆ, ನೋಡ್ತೀರಾ, ಒಂದಿನ ಚೆಕ್ ಮಾಡ್ತೀರಾ, ಫೇಲ್ ಆಗುತ್ತೆ, ಬಿಟ್ಬಿಡ್ತೀರಾ. ಹಾಗಲ್ಲ ಅದು. ಅವ್ರು ಯಾರೋ ಒಬ್ರು ಹೇಳ್ಕೊಟ್ಟಿದ್ದಾರೆ ಅಂತಂದರೆ ನೀವು ಅದನ್ನು ಬ್ಯಾಕ್ ಟೆಸ್ಟ್ ಮಾಡಬೇಕು. 1 ತಿಂಗಳು ಬ್ಯಾಕ್ ಟೆಸ್ಟ್ ಮಾಡಬೇಕು. ಹೇಗೆ, ಯಾವುದಾದ್ರು ಒಂದು ಸ್ಟ್ರಾಟಜಿ ಹೇಳಿದ್ದಾರೆ ಅಂತಂದರೆ ನೀವು tradingview.com ಹೋಗ್ಬಿಟ್ಟು ನಿಮ್ಮ ಚಾರ್ಟ್ ಪ್ಯಾಟರ್ನ್ ಓಪನ್ ಮಾಡಿ ಅವ್ರು ಏನು ಹೇಳಿದ್ದಾರೆ ಅದನ್ನು ನೀವು ಒಂದು ಕಡೆಯಿಂದ ಚೆಕ್ ಮಾಡ್ತಾ ಬರಬೇಕು. ಚೆಕ್ ಮಾಡ್ತಾ ಬಂದು ನಿಮ್ಮ ನೋಟಲ್ಲೋ ಅಥವಾ ಒಂದು ಎಕ್ಸೆಲ್ ಶೀಟ್ನಲ್ಲೋ ಅದನ್ನು ನೀವು ಆ ರಿಸಲ್ಟ್ ಏನು ಬಂದಿದೆ, ಎಷ್ಟು ದಿನ ಮಾಡಿದಾಗ ಫೈನಲ್ ಆಗಿ ಲಾಭ ಬಂದಿದೆಯೋ ಅಥವಾ ನಷ್ಟ ಆಗಿರುತ್ತಾ ಅಂತ ನೀವು ಚೆಕ್ ಮಾಡಬೇಕು. ಇದು ಒಂದು. ಮತ್ತೆ ನೀವು ಇದ್ರ ಜೊತೆ ಇಂಟ್ರಾಡೇ ಮಾಡೋಕ್ಕೂ ಮುಂಚೆ ಆ ದುಡ್ಡಿಗಿಂತ ಹೆಚ್ಚಿನ ದುಡ್ಡನ್ನು ನೀವು ಇನ್ವೆಸ್ಟ್ಮೆಂಟ್ಗೆ ಬಳಸಿರಬೇಕು. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೋಸ್ಕರ ನೀವು ಅದನ್ನು ಹಾಕಿರಬೇಕು. ಇದು ಮುಖ್ಯವಾದಂಥದ್ದು. ಆದರೆ ಹೊಸಬ್ರು ಸರ್, ನೀವು ಕೇಳ್ತಾ ಇರೋಂಥ ಪ್ರಶ್ನೆ ಏನು ಅಂತಂದರೆ, ಜಸ್ಟ್ ನನಗೆ ಲಾಭ ಬರಬೇಕು, ಸ್ವಲ್ಪ ದಿನದಲ್ಲೇ ಲಾಭ ಬರಬೇಕು, ಅದನ್ನು ನೋಡಬೇಕು ಅಂತಂದರೆ ನೀವು ಶಾರ್ಟ್ ಟರ್ಮ್ ಟ್ರೇಡ್ನ ಮಾಡ್ಬೋದು. ಇನ್ವೆಸ್ಟಿಂಗ್ ಅಲ್ಲದೆ ಟ್ರೇಡ್ ಮಾಡ್ತೀನಿ ಅಂತಂದರೆ ಇಂಟ್ರಾಡೇ ಬಿಟ್ಟು ನೀವು ಶಾರ್ಟ್ ಟರ್ಮ್ ಟ್ರೇಡ್ನ ಮಾಡ್ಬೋದು. ಹೇಗೆ, ನಾನಿಲ್ಲಿ ಕೋಟಕ್ ಮಹೀಂದ್ರಾ ಬ್ಯಾಂಕ್
ಓಪನ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಅದು ಡಿಫಾಲ್ಟ್ ಆಗಿ ಓಪನ್ ಆಯ್ತು, ನಾನು ಅದನ್ನೇ ಇಟ್ಕೊಂಡಿದ್ದೀನಿ. ನೀವು ನೋಡಿ ಚಾರ್ಟ್ ನೋಡ್ತಾ ಇದ್ದೀರಾ, ಇದನ್ನು ನಾನೊಂದು ಜಸ್ಟ್ ಒಂದು ಲೈನ್ ಹಾಕ್ತೇನೆ. ಟ್ರೆಂಡ್ ಲೈನ್ನ ಯಾವ ಥರ ಹಾಕಬೇಕು ಅಂತ ಕೇಳಿದ್ರು ಫ್ರೆಂಡ್ಸ್. ಜಸ್ಟ್ ನೀವು ನೋಡಿ, ಇದರ ಲೋ ಮತ್ತೆ ನೆಕ್ಸ್ಟ್ ಲೋ ಎರಡನ್ನು ಟಚ್ ಮಾಡಬೇಕಷ್ಟೇ, ಹೀಗೆ ಬರುತ್ತೆ. ಇದ್ರ ಜೊತೆಗೆ ನೀವೇನು ಮಾಡಬೇಕು, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅನ್ನು ಸಹ ಮಾಡಬೇಕು. ಯಾವತ್ತೂ ಸಹ ಅಲ್ಲಿಗೆ ಬರಲ್ಲ, ಸ್ವಲ್ಪ ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೇಕು. ಈಗ ಮಾಡ್ಕೊಂಡಿದ್ದೀರಾ, ಇಲ್ಲಿ ನೋಡಿ ಒಂದ್ಸಲ ಟಚ್ ಆಗಿ ಮತ್ತೆ ಮೇಲ್ಗಡೆ ಹೋಗಿದೆ, ನೀವು ಇಲ್ಲಿಗೆ ಹೋಗಿ ಸೆಲ್ ಮಾಡ್ಬೋದು. ಮತ್ತೆ ಕೆಳಗಡೆ ಬಂದಿದೆ, ಇಲ್ಲಿ ಬಂದ ತಕ್ಷಣ ಬೈ ಮಾಡ್ಕೋಬೇಕು, ಇಲ್ಲಿ ಹೋಗಿ ಸೆಲ್ ಮಾಡ್ಬೋದು. ಇಲ್ಲಿ ಬಂದ ತಕ್ಷಣ ಬೈ ಮಾಡಿ ಸೆಲ್ ಮಾಡ್ಬೋದು, ಇಲ್ಲಿ ಬಂದ ತಕ್ಷಣ ಬೈ ಮಾಡಿ ಸೆಲ್ ಮಾಡ್ಬೋದು. ಇದಕ್ಕೆ ಇನ್ನೊಂದು ಟೂಲ್ಸು ಸಹ ಇದೆ. ನೀವು ಜಸ್ಟ್ ಇಲ್ಲಿ ಹೋಗಿ ಜಿಗ್ಜಾಗ್ ಅಂತ ಹಾಕಿ, ಇದು ಸಹ ಒಂದು ಇಂಡಿಕೇಟರ್, ಮೋರ್ ಇಂಡಿಕೇಟರ್ಸ್ ಪರ್ಚರ್. ಓಕೆ, ನಾನು ಒಂದು ಇಂಡಿಕೇಟರ್ನ ಡಿಲೀಟ್ ಮಾಡಬೇಕು. ಸೊ ಡಿಲೀಟ್ ಮಾಡಿದ್ದೀನಿ, ಜಿಗ್ಜಾಗ್ ಕೊಟ್ಟಿದ್ದೇನೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಅವರೇ ಜಿಗ್ಜಾಗ್ ಕೊಟ್ಟಿದ್ದಾರೆ. ಇದನ್ನ ಅದು ಪ್ರತಿ ಸಲ ಟಚ್ ಮಾಡ್ತಾ ಹೋಗ್ತಾ ಇದೆ ಅಂತಂದಾಗ ನೀವು ಇಲ್ಲೆಲ್ಲ ಬಂದ ತಕ್ಷಣ ಬೈ ಮಾಡಿ ಮೇಲ್ಗಡೆ ಹೋಗಿ ಸೆಲ್ ಮಾಡ್ಬೋದಿತ್ತು. ಆದರೆ ನೀವು ಇಂಟ್ರಾಡೇ ಮಾಡಿದ್ರೆ ಏನಾಗುತ್ತೆ ಅಂತ ಒಂದ್ಸಲ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಇಳಿದಿದೆ, ಇಲ್ಲೂ ಸಹ ಬೇರಿಶ್ ಕ್ಯಾಂಡಲ್, ಬೇರಿಶ್ ಕ್ಯಾಂಡಲ್, ಬೇರಿಶ್ ಕ್ಯಾಂಡಲ್. ಸರ್ ಆಯಿತು, ಇಳಿತಾ ಇದೆ, ನಾನು ಇವತ್ತು ಶಾರ್ಟ್ ಸೆಲ್ ಮಾಡ್ತೀನಿ ಅಂತ ನೀವು ಈ ದಿನ ಮಾಡ್ತೀರಾ. ಬಟ್ ನಿಮ್ಗೇನಾಗಿದೆ, ಅಪ್ ಟ್ರೆಂಡ್ಗೆ ಹೋಗಿ ಆ ದಿನ ಕ್ಲೋಸ್ ಆಗಿದೆ, ಅವತ್ತು ನಿಮಗೆ ಲಾಸು. ಸರಿ ಅಪ್ಪ, ಇವತ್ತು ಅಪ್ಪಾಗಿದೆ ಅಲ್ವಾ, ನಾಳೆನೂ ಆಗಿರುತ್ತೆ ಅಂತೆಲ್ಲ ಇಲ್ಲಿ ತಗೊಳ್ತೀರಾ. ಅದು ನೆಕ್ಸ್ಟ್ ದಿನ ಏನಾಗುತ್ತೆ, ಡೌನ್ಗೆ ಹೋಗುತ್ತೆ, ನಿಮ್ಮ ದುಡ್ಡು ಆಗಲೂ ಸಹ ಕಳ್ಕೊಳ್ತೀರಾ. ಸರಿ ಆಯಿತು, ಡೌನ್ಗೆ ಹೋಗುತ್ತಲ್ವಾ, ನೆಕ್ಸ್ಟ್ ದಿನ ಗ್ಯಾಪ್ ಡೌನ್ ಆಗಿ ಓಪನ್ ಆಗಿದೆ, ಇನ್ನೂ ಕೆಳಗಡೆ ಇಳಿಯುತ್ತೆ ಅಂದ್ಬಿಟ್ಟು ಶಾರ್ಟ್ ಸೆಲ್ ಮಾಡ್ತೀರಾ. ಬಟ್ ಅದು ಗ್ಯಾಪ್ ಫಿಲ್ ಮಾಡೋದಕ್ಕೋಸ್ಕರ ಮತ್ತೆ ಮೇಲ್ಗಡೆ ಹೋಗಿದೆ, ನಿಮಗೆ ಅವತ್ತು ಲಾಸ್ ಆಗುತ್ತೆ. ಸರಿ, ಮೇಲ್ಗಡೆ ಹೋಯ್ತು, ನಾನು ಮತ್ತೆ ಮೇಲ್ಗಡೆ ಹೋಗ್ತೀನಿ ಅವತ್ತು ಅಂತ ಹೇಳಿ ನೀವೇನು ಮಾಡ್ತೀರಾ, ನೆಕ್ಸ್ಟ್ ದಿನ ಲಾಂಗ್ ಹೋಗ್ತೀರಾ ಅಂತಂದರೆ ಬೆಳಿಗ್ಗೆ ಬೈ ಮಾಡಿ ಸಂಜೆ ಒಳಗಡೆ ಮಾರೋದಕ್ಕೆ ಹೋಗ್ತೀರಾ. ಬಟ್ ಅವತ್ತು ಕ್ಯಾಂಡಲ್ ಏನಾಗಿದೆ, ಬೇರಿಶ್ ಆಗಿದೆ. ಈ ಥರ ಎಲ್ಲ ಪ್ರಾಬ್ಲಮ್ ಆಗೋದ್ರಿಂದಾನೇ ಇಂಟ್ರಾಡೇ ಮಾಡಬೇಡಿ ಅನ್ನೋದು. ಅದೇ ಒಂದು ವೇಳೆ ನೋಡಿ, ಈ 1 2 3 4 ಕ್ಯಾಂಡಲ್ನ ಒಟ್ಟಿಗೆ ನುಂಗಾಕಿದೆ ಈ ಬುಲ್ಲಿಶ್ ಎಂಗಲ್ಫ್ ಆಗಿದೆ. ಸೊ ಈ ಥರ ಆಗಿದೆ ಅಂತಂದರೆ ನೀವು ಇಲ್ಲಿ ಬೈ ಮಾಡ್ಬೋದಿತ್ತು. 1300ಗೆ ಬೈ ಮಾಡಿ 1200 ಒಂದು 25ಕ್ಕೆ ನೀವು 28ಕ್ಕೆ ನೀವೇನಾದರೂ ಸ್ಟಾಪ್ ಲಾಸ್ ಮಡಗಿದ್ರೆ ನೋಡಿ, 1 ದಿನ 2 ದಿನ 3 ದಿನಕ್ಕೆ ನಿಮಗೆ ಒಟ್ಟಿಗೆ ಒಂದು 100 ರೂಪಾಯಿ ಹತ್ತತ್ರ 93 ರೂಪಾಯಿವರೆಗೆ ಕೊಟ್ಟಿದೆ. 1300ಕ್ಕೆ ಬೈ ಮಾಡಿ ನಿಮಗೆ ಅದನ್ನ ನೀವು ಪರ್ಸೆಂಟೇಜಲ್ಲಿ ಲೆಕ್ಕ ಹಾಕಿದ್ರೆ ನಿಮಗೆ ಒಂದು 20% 30% ಒಟ್ಟಿಗೆ ಬರುತ್ತೆ. ನೀವು ಬ್ಯಾಂಕಲ್ಲಿ ಏನಾದ್ರು ನಿಮ್ಮ ಅಮೌಂಟನ್ನು ಅಲ್ಲಿಗೆ ಇಟ್ಟಿದ್ರೆ ಒಂದು ವರ್ಷ ಆದರೂ 3.5%ಗಿಂತ ಜಾಸ್ತಿ ಕೊಡಲ್ಲ. ಅಥವಾ ನೀವು ಏನಾದರೂ ಫಿಕ್ಸ್ಡ್ ಡೆಪಾಸಿಟ್ ಹಾಕಿದ್ರೆ 7% ಅಷ್ಟೇ ಕೊಡ್ತಾರೆ. ಅದೇ ಥರ ಇಲ್ಲಿಗೆ ಬಂದ ತಕ್ಷಣ ನೀವು ಒಂದು ನಿಮ್ಮ ಟಾರ್ಗೆಟ್ ಅಚೀವ್ ಆದ ತಕ್ಷಣ ಒಂದು 10% 20% ಆದ ತಕ್ಷಣ ನೀವೇನು ಮಾಡಬೇಕು, ಹೊರಗಡೆ ಬರಬೇಕು. ಅಥವಾ ಇಲ್ಲಿ ಏನಾಗಿದೆ, ಬೇರಿಶ್ ಎಂಗಲ್ಫ್ ಆಗಿದೆ, ನೀವು ನೋಡ್ತಾ ಇದ್ದೀರಾ. ಅದಕ್ಕೆ ಟೆಕ್ನಿಕಲ್ ಕಲ್ತ್ಕೋಬೇಕು ಅನ್ನೋದು. ಟೆಕ್ನಿಕಲ್ಗೆ ನಿಮಗೆ ಜಾಸ್ತಿ ದಿನ ಇಟ್ಕೊಳ್ಳುತ್ತೆ. ನೀವು ಒಂದೇ ದಿನ ಪೂರ್ತಿ ಏನಾದ್ರು ಶೂಟಿಂಗ್ ಸ್ಟಾರು ಅಥವಾ ಹ್ಯಾಮರು, ಹ್ಯಾಂಗಿಂಗ್ ಮ್ಯಾನ್ ಅಂತ ಕಲ್ತ್ಕೊಂಡ್ರೆ ಬರಲ್ಲ. ನೀವು ಜಸ್ಟ್ ಒಂದಿನ ಲರ್ನ್ ಮಾಡಬೇಕು, ಪ್ರತಿದಿನ ನೀವು ಅದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಅವಾಗ ಏನಾಗುತ್ತೆ, ಒಂದು 4-5 ತಿಂಗಳಾದ ತಕ್ಷಣ ನಿಮಗೆ ಅದೆಲ್ಲ ಪೂರ್ತಿ ಗೊತ್ತಾಗುತ್ತೆ. ನೋಡಿ, ಇಲ್ಲೊಂದ್ಸಲ ನೋಡಿ, ಈ ಸಪೋರ್ಟ್ ಲೈನ್ನ ಇಲ್ಲಿ ಟಚ್ ಆಗಿದೆ, ಟಚ್ ಆದಾಗ ಏನಾಗಿದೆ, ಬುಲ್ಲಿಶ್ ಎಂಗಲ್ಫ್ ಆಗಿದೆ. ಜಸ್ಟ್ ಇಲ್ಲಿ ಬೈ ಮಾಡಿದರೆ 1323ಕ್ಕೆ ಆಗಿದ್ರೆ ಇವತ್ತಿಗೆ 1353 ಹತ್ರ ಟ್ರೇಡ್ ಆಗ್ತಾ ಇದೆ. ಇದೊಂದು 5% 10% ನಿಮಗೆ ಅಮೌಂಟ್ ಒಂದು 2-3% ಆದರೂ ಸಹ ನಿಮ್ಮ ಒಂದು ಬಂಡವಾಳಕ್ಕೆ ತಕ್ಕಂತೆ ಒಂದು ಲಾಭವನ್ನು ಕೊಟ್ಟಿರುತ್ತೆ. ನೋಡಿ, ಹಿಂದೆ ಎಲ್ಲ ಎಷ್ಟೆಲ್ಲ ಆಗಿದೆ ಅಂತ ಹೇಳಿ. ನಾನು ಬೇರೆ ಸ್ಟಾಕ್ನ ನೋಡ್ತೀನಿ. ಸೊ ರಾಮ್ಕೋ ಇಂಡಸ್ಟ್ರೀಸ್, ನೋಡಿ
ಲೋ, ಹೈ, ಹೈಯರ್ ಲೋ, ಮತ್ತೆ ಹೈ ಹೋಗಿದೆ, ಮತ್ತೆ ಹೈಯರ್ ಲೋ. ಈ ಲೋಗಿಂತ ಈ ಲೋ ಕಡಿಮೆ ಇದೆ. ಸೊ ಇಲ್ಲಿಂದ ಏನಾಗಿದೆ, ಒಂದು ಡೋಜಿ ಬಂದಿದೆ, ಇದು ಬರೀ ನಾರ್ಮಲ್ ಆಗಿ ಒಂದು ಸ್ಟಾರ್ ಪ್ಯಾಟರ್ನ್ ಬಂದಿದೆ. ನೆಕ್ಸ್ಟ್ ಬುಲ್ಲಿಶ್ ಇದೆ ನೋಡಿ. ಇದಕ್ಕಿಂತ ಇದು ಕೆಳಗಡೆ ಹೋದ್ರೆ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟು ನೀವು ಇಲ್ಲಿ ಬೈ ಮಾಡಿದ್ರೆ ಏನಾಗುತ್ತೆ, ಒಂದು 4-5 ದಿನದಲ್ಲೋ ಏನೋ ನಿಮ್ಗೊಂದು ಟಾರ್ಗೆಟ್ ಹತ್ರ ಹೋಗುತ್ತೆ. ಟಾರ್ಗೆಟ್ ನಿಮಗೆ 1,000 ಇಲ್ಲಿಗೆ ಹೋಗ್ಬೋದು ನೋಡಿ. 183ರಲ್ಲಿದೆ. ಅಟ್ಲೀಸ್ಟ್ ಒಂದು 200 ರೂಪಾಯಿವರೆಗಾದ್ರೂ ಹೋಗುತ್ತೆ. ನಿಮ್ಗೊಂದು 5% ಅಥವಾ 10% ಅಮೌಂಟ್ ನಿಮ್ಗೆ ಸಿಗುತ್ತೆ. 180ರಿಂದ 200ಕ್ಕೆ 10% ಅಮೌಂಟ್ ರಿಟರ್ನ್ ಸಿಗುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು, ದಯವಿಟ್ಟು ಹೊಸಬ್ರು ನೀವು ಯಾವತ್ತು ಇಂಟ್ರಾಡೇ ಮಾಡಬೇಡಿ. ಇಂಟ್ರಾಡೇ ಮಾಡೋಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋದು, ಆಗ್ಲೂ ಇಂಟ್ರಾಡೇ ಮಾಡಬೇಕು ಅಂತಂದ್ರೆ ಜಸ್ಟ್ ಒಂದು ಕೆಲಸ ಮಾಡಿ, ಫಸ್ಟ್ ವೀಕ್ಲಿ ಚಾರ್ಟ್ ಓಪನ್ ಮಾಡಿ. ಓಕೆನಾ? ವೀಕ್ಲಿ ಚಾರ್ಟ್ ಓಪನ್ ಮಾಡ್ತೀರಾ. ನಾನು ಬೇರೆ ಹೀರೋ ಮೋಟೋ ಕಾರ್ಡ್ ತಗೊಳ್ತೇನೆ, ಯಾಕಂತಂದ್ರೆ ಇದರಲ್ಲಿ ವಾಲ್ಯೂಮ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ವಾಲ್ಯೂಮ್ ಇಲ್ಲದೆ ಇರೋದನ್ನ ನೀವು ತಗೋಬೇಡಿ. ಸೊ ಹೀರೋ ಮೋಟಾರ್ ಕಾರ್ಟ್ನಲ್ಲಿ ನಿಮಗೆ ಇದು ಪೂರ್ತಿ ಬುಲ್ಲಿಶ್ ಟ್ರೆಂಡ್ನಲ್ಲಿದೆ ನೋಡಿ. ಟ್ರೆಂಡ್ ಬುಲ್ಲಿಶ್ ಟ್ರೆಂಡ್. ಇದನ್ನ ಯಾವತ್ತೂ ಬ್ರೇಕ್ ಮಾಡಿ ಕೆಳಗಡೆ ಬರೋದೇ ಇಲ್ಲ, ಸದ್ಯಕ್ಕೆ ಬರಲೇ ಇಲ್ಲ. ಈ ಬುಲ್ಲಿಶ್ ಟ್ರೆಂಡ್ ಅನ್ನ ನೀವೇನ್ ಮಾಡಬೇಕು, ಆ ಸ್ಟಾಕ್ನ ತಗೋಬೇಕು. ನೆಕ್ಸ್ಟ್ ನೀವೇನ್ ಮಾಡಬೇಕು, ಡೇ ಕ್ಯಾಂಡಲ್ ತಗೋಬೇಕು. ಸೊ ಡೇ ಕ್ಯಾಂಡಲ್ ನೋಡಿ, 1 2 3 4 ಸಲ ಟಚ್ ಮಾಡಿದೆ. ಇದರಲ್ಲಿ ಕೆಲವರಿಗೆ ಡೌಟ್ ಇರುತ್ತೆ, ಸೊ ಇದು ಬೇರಿಶ್ ಟ್ರೆಂಡ್ ಅಲ್ವಾ ಅಂತ ಹೇಳಿ. ಬೇರಿಶ್ ಟ್ರೆಂಡ್ ಅಲ್ಲ, ಇದು ಬೇರಿಶ್ ಟ್ರೆಂಡ್ ಆದ್ರೂ ಇದು ಸೆಕೆಂಡರಿ ಟ್ರೆಂಡ್. ಪ್ರೈಮರಿ ಟ್ರೆಂಡ್ ಅಪ್ ಟ್ರೆಂಡ್. ಈ ಸ್ಟಾಕ್ ಅನ್ನೋದು ಇದರ ಬೆಲೆ ಜಾಸ್ತಿ ಹೋಗ್ತಾ ಇದೆ, ಆದರೆ ಕೆಲವು ದಿನಗಳ ಕಾಲ ಏನಾಗುತ್ತೆ, ಅದು ರಿಟ್ರೇಸ್ಮೆಂಟ್ ಆಗುತ್ತೆ. ಅದನ್ನ ನಾವು ಬೇರಿಶ್ ಟ್ರೆಂಡ್ ಅನ್ನಲ್ಲ, ಜಸ್ಟ್ ಸೆಕೆಂಡರಿ ಟ್ರೆಂಡ್. ಅಂತಹ ಟ್ರೆಂಡ್ ಅಲ್ಲಿ ನೀವು ಹೋಗಿ ಸಿಕ್ಕಾಕೋಬೇಡಿ. ನೀವು ತಗೊಂಡ್ರೆ ಬೈ ಟ್ರೆಂಡ್ ಮಾತ್ರ ಹೋಗ್ಬೇಕು. ನೀವೇನಾದ್ರೂ ಸ್ಟಾಕ್ನ ಬೈ ಮಾಡಿ ಸೆಲ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀವು ಸೆಲ್ ಮಾಡಿ ಬೈ ಮಾಡಬಾರ್ದು ಈ ಸ್ಟಾಕ್ನಲ್ಲಿ. ನೋಡಿ ಇಲ್ಲಿ ಇಲ್ಲೆಲ್ಲ ಕೆಳಗಡೆ ಹೋಗ್ತಾ ಇದೆ, ನಾನು ಹೋಗ್ತೀನಿ ಅಂತಂದ್ರೆ ದಯವಿಟ್ಟು ಹೋಗ್ಬೇಡಿ. ನೀವು ಮಾಡಬೇಕಾಗಿರೋದು ಜಸ್ಟ್ ನಿಮ್ಗೆ ಎಲ್ಲಿ ಲಾಂಗ್ ಆಪ್ಷನ್ ಸಿಗುತ್ತೋ, ಬೈ ಮಾಡೋದಕ್ಕೆ ಎಲ್ಲಿ ನಿಮಗೆ ಆಪರ್ಚುನಿಟಿ ಸಿಗುತ್ತೋ, ಅವಕಾಶ ಸಿಗುತ್ತೋ, ಅಲ್ಲಿ ಮಾತ್ರ ನೀವು ಅದನ್ನ ಬಳಸ್ಕೋಬೇಕು. ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು, ಯಾವ್ದಾದ್ರು ಒಂದು ಸ್ಟಾಕ್ನಲ್ಲಿ ನೋಡಿ, ಈ ಸ್ಟಾಕ್ ನಿನ್ನೆ ಏನಾಗಿದೆ, ರಿವರ್ಸಲ್ ಕೊಡಬಹುದು ಅನ್ನೋದಕ್ಕೆ ಇದೊಂದು ಇಂಡಿಕೇಶನ್. ಓಕೆ, ನೀವೇನ್ ಮಾಡಬೇಕು, ನೆಕ್ಸ್ಟ್ ಇದನ್ನ ಓಪನ್ ಮಾಡಿ ಜಸ್ಟ್ 15 ಮಿನಿಟ್ಸ್ ಅಲ್ಲಿ ನೋಡ್ತೀರಾ. ನೋಡಿ, ಓಪನ್ ಆದಾಗಲೇ ಜಸ್ಟ್ ಬೇರಿಶ್ ಕ್ಯಾಂಡಲ್. ನೀವು ಅದನ್ನೇ ಫಾಲೋ ಮಾಡ್ಬೋದಿತ್ತು, ಅಥವಾ ಇಲ್ಲ ನೆಕ್ಸ್ಟ್ ನಿಮ್ಗೆ ಎಲ್ಲಿ ಬೈ ಆಪರ್ಚುನಿಟಿ ಸಿಗುತ್ತೋ ಅಲ್ಲಿ ಮಾತ್ರ ನೀವು ಹೋಗ್ಬೋದು. ಜೊತೆಗೆ ನಾನು ಯೂಸ್ ಮಾಡುವಂತಹ ADX ಇಂಡಿಕೇಟರ್ನ ಜೊತೆಗೆ ಯೂಸ್ ಮಾಡ್ತೀನಿ. ಈ ADX ಇಂಡಿಕೇಟರ್ ಯಾವಾಗ ಮೇಲ್ಗಡೆ ಗ್ರೀನ್ ಕ್ಯಾಂಡಲ್ನ ಕಟ್ ಮಾಡಿ ಮೇಲ್ಗಡೆ ರೆಡ್ ಕ್ಯಾಂಡಲ್ ಹೋಗುತ್ತೋ, ಅದರ ಜೊತೆಗೆ ಇಲ್ಲಿ ಒಂದು ವೈಟ್ ಲೈನ್ ಇದೆ, ನಿಮ್ಗೆ ಕಾಣಿಸಲ್ಲ ಅನ್ಸುತ್ತೆ. ವೈಟ್ ಲೈನ್ ಇದೆ, ಅದನ್ನ ನಾವು ಟ್ರೆಂಡ್ ಲೈನ್ ಅಂತೀವಿ. ಆ ಲೈನ್ 20ಕ್ಕಿಂತ ಜಾಸ್ತಿ ಇರಬೇಕು. ಅದೇನಾದ್ರು ಕಡಿಮೆ ಇದ್ರೆ ನಿಮ್ಗೆ ಈ ತರ ಬಂದ್ಬಿಡುತ್ತೆ. ಇಲ್ಲೆಲ್ಲ ನೀವು ಹೋದ್ರೆ ಎಲ್ಲೋದ್ರೂ ಲಾಸ್ ಆಗುತ್ತೆ ನೋಡಿ. ಇಲ್ಲಿ ಅಪ್ ಹೋಗುತ್ತೆ ಅಂತ ಇಲ್ಲಿ ಹೋದ್ರೆ ಡೌನ್ ಆಗಿದೆ, ಸರಿ ಡೌನ್ ಹೋಗಿದೆ ಅಂತ ಹೋದ್ರೆ ಇಲ್ಲಿ ಅಪ್ ಆಗಿದೆ. ಅದಕ್ಕಿಂತ ಸಮಯದಲ್ಲಿ ಇದು ಬೆಳಿಗ್ಗೆ 9:30 ತನಕ, ಇದು 9:45 10 ಗಂಟೆವರೆಗೆ ಅಷ್ಟೇ ಈ ತರ ಟ್ರೆಂಡ್ ಇರುತ್ತೆ. ನೀವು ಅದ್ರ ಮೇಲೆ ನೀವು ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಕ್ ಹೋಗ್ಬೇಡಿ. ಇದು ಒಂದು. ಈಗ ನಿಮ್ಗೊಂದು ಐಡಿಯಾ ಬಂದಿರ್ಬೋದು ಅನ್ಸುತ್ತೆ, ಯಾಕೆ ಇಂಟ್ರಾಡೇ ಮಾಡಬಾರ್ದು ಅಂತ. ನೀವು ಯಾವುದಾದ್ರೂ ಸ್ಟಾಕ್ನ ತಗೊಳ್ಳಿ, ಡೇ ಫ್ರೇಮ್ ಅಲ್ಲಿ ನೋಡಿ. ದೊಡ್ಡ ಲಾಂಗ್ ಕ್ಯಾಂಡಲ್ ಇದೆ, ವಾಲ್ಯೂಮು ಸಹ ಜಾಸ್ತಿ ಇದೆ. ಬೈ ಮಾಡಿದ್ರೆ ನಿಮಗೆ ಇಲ್ಲಿಗೆ ಖಂಡಿತ ಇಲ್ಲಿವರೆಗೂ ಹೋಗಿದೆ. ಸರಿ, ಇಲ್ಲಿ ಬಂದ ತಕ್ಷಣ ಈ ಕ್ಯಾಂಡಲ್ನ ಕಟ್ ಮಾಡಿ ಇಲ್ಲಿವರೆಗೂ ಹೋಗಿದೆ. 2713, ಈಗ 2890ವರೆಗೆ ಹೋಗಿದೆ.
ಫ್ರೆಂಡ್ಸ್, ನಿಮಗೆ ಯಾರ್ಯಾರು ಇಂಟ್ರಾಡೇ ಮಾಡ್ತಿರೋ ಅವ್ರಿಗೋಸ್ಕರ ಒಂದು ಸ್ಪೆಷಲ್ ವೆಬ್ಸೈಟ್ ಇದೆ, ಅದನ್ನು ಸಹ ತೋರಿಸ್ಕೊಟ್ಬಿಡೋಣ ಅಂತ ನೋಡ್ತಾ ಇದ್ದೀನಿ. ನೀವೇನು ಮಾಡಿ, ಜಸ್ಟ್ ಓಪನ್ ಮಾಡಿ ನ್ಯೂ ನ್ಯೂ ಟ್ಯಾಬ್ನಲ್ಲಿ ಟಾಪ್ ಸ್ಟಾಕ್ ರಿಸರ್ಚ್ .com ಓಪನ್ ಮಾಡಿ. ಟಾಪ್ ಸ್ಟಾಕ್ ರಿಸರ್ಚ್ .com ಅಂತೇಳಿ ಇಂಟ್ರಾಡೇ ಮಾಡೋರು ಮಾತ್ರ ಓಪನ್ ಮಾಡಿ. ಈ ವಿಡಿಯೋ ನೋಡ್ಬಿಟ್ಟು ಯಾರು ಇಂಟ್ರಾಡೇ ಮಾಡಕ್ಕೆ ಹೋಗಬೇಡಿ, ಯಾಕಂತಂದರೆ ಅದು ಡಿಸ್ಕ್ಲೈಮರ್ನಲ್ಲಿ ಹಾಕಬೇಕು, ನಾನು ಹಾಕಿಲ್ಲ. ವಿಶೇಷ ಸೂಚನೆ ಏನು ಅಂತಂದರೆ, ಇಂಟ್ರಾಡೇ ಅನ್ನೋದು ಲಾಸೇ ಜಾಸ್ತಿ ಕೊಡೋದ್ರಿಂದ ದಯವಿಟ್ಟು ಯಾರೂ ಸಹ ಇಂಟ್ರಾಡೇ ಮಾಡಬೇಡಿ. ಆದರೆ ನಾನು ಕಲಿತೀನಿ ಅಂತಂದರೆ ನೀವು ಇಲ್ಲಿ ಕಲಿಬೋದು, ನಾನು ಅದನ್ನು ಸಹ ತಿಳಿಸ್ಕೊಟ್ಬಿಡ್ತೀನಿ. ಸುಮಾರು ಜನ ಈ ವೆಬ್ಸೈಟ್ ನಿಮ್ಗೆ ತಿಳಿಸ್ಕೊಟ್ಟಿರಲ್ಲ. ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಬಟನ್ ಒತ್ತಿ ಮತ್ತು ಸಬ್ಸ್ಕ್ರೈಬ್ ಆಗಿ. ನಾನು ಕೆಲವೊಂದು ಹೊಸ ವೆಬ್ಸೈಟ್ಗಳು ಅದು ಯಾರಿಗೂ ಸಹ ಗೊತ್ತಿರಲ್ಲ, ಅಂಥ ವೆಬ್ಸೈಟ್ ಯಾವುದಿದೆ, ಅಲ್ಲಿ ಯಾವ ಥರ ನಾವು ಮಾಹಿತಿನ ತಗೋಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ. ನಿಮ್ಗೆ ಮುಂದೊಂದು ದಿನ ಯಾವ ಥರ ಇಂಟ್ರಾಡೇ ಮಾಡೋದು ಅಂತಾನೂ ಸಹ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಟೆಕ್ನಿಕಲ್ ಸ್ಟಾಕ್ ಸ್ಕ್ರೀನರ್, ಟೆಕ್ನಿಕಲ್ ಅನಾಲಿಸಿಸ್ ಆಫ್ ಸ್ಟಾಕ್ಸ್, ಫಂಡಮೆಂಟಲ್ ಸ್ಕ್ರೀನರ್ ಅಂಡ್ ಎಫ್&ಓ ಸ್ಕ್ರೀನರ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ 50-50 ಚಾರ್ಟ್ನು ಸಹ ಕೊಟ್ಟಿದ್ದಾರೆ. ಟಾಪ್ ಸ್ಟಾಕ್ ಸ್ಕ್ರೀನರ್ನ ಕೊಟ್ಟಿದ್ದಾರೆ. ಇಲ್ಲಿ ಟಾಪ್ ಗೈನರ್ಸ್ ಇದೆ. ನೀವು ವಾಲ್ಯೂಮ್ ಶಾಕರ್ನು ಸಹ ಕೊಟ್ಟರೆ ವಾಲ್ಯೂಮ್ ಶಾಕರ್ ಯಾವ ಥರ ಇದೆ ಅಂತ ನೋಡ್ಬೋದು. ವಾಲ್ಯೂಮ್ -3% ಇದೆ. ಹೈ ವಾಲ್ಯೂಮ್ ಯಾವುದಿದೆ ಅಂತ ಕೊಟ್ಟಿದ್ದಾರೆ, ಜಾಸ್ತಿ ವಾಲ್ಯೂಮ್ ಇರೋದು. ಬಟ್ ನಿನ್ನೆಗಿಂತ ಇದು 8% ಕಡಿಮೆ ಇದೆ, ಇದು 5% ಜಾಸ್ತಿ ಇದೆ. ನೀವು ಇದನ್ನೆಲ್ಲ ಇಟ್ಕೊಂಡು ನೀವು ಹೋಗಿ ಚಾರ್ಟನ್ನು ಓಪನ್ ಮಾಡಿ ನೋಡ್ಬೋದು ಏನಾಗಿದೆ ಅಂತ ಹೇಳಿ. ಅದ್ರ ಜೊತೆಗೆ 30 ಮಿನಿಟ್ಸಲ್ಲಿ ಏನಾಗಿದೆ, ಯಾವ್ದು ಜಾಸ್ತಿ ಆಗಿದೆ ಅದನ್ನು ಸಹ ನೀವು ನೋಡ್ಬೋದು. ಅಥವಾ ಒಂದೇ ಕರೆಕ್ಟಾಗಿ ಒಂದು 10 ನಿಮಿಷದಲ್ಲಿ ಈ ಥರ ಚೇಂಜ್ ಆಗಿದೆ ಅಂತಂದರೆ ನೀವು ಅಂತಹ ಸ್ಟಾಕ್ನ ಹೋಗಿ ನೋಡಿದ್ರೆ ನಿಮ್ಗೆ ಏನಾದ್ರಲ್ಲಿ ಮಾಹಿತಿ ಸಿಗುತ್ತೆ. ಝೀಲ್ನಲ್ಲಿ ಏನಾಗಿದೆ ಅಂತ ನೋಡೋಣ. ಝೀ ಎಂಟರ್ಟೈನ್ಮೆಂಟ್ ಲಿಮಿಟೆಡ್ ಸ್ಟಾಕ್ ಫಾರೆಕ್ಸ್ ಕೊಟ್ಬಿಟ್ಟಿದ್ದೀನಿ. ಇಲ್ಲಿಗೆ ಆಲ್ ಅಂತ ಕೊಡಿ. ನಾನು 15 ಮಿನಿಟ್ಸ್ ಕೊಡ್ತೀನಿ. ಇಲ್ಲಿ ನೋಡಿ ಏನಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಇಂಟ್ರಾಡೇ ಮಾಡೋರು ಇಂತಹ ಸ್ಟಾಕ್ನ ಹುಡುಕ್ತಾ ಇರ್ತಾರೆ. ಇದು ಇವತ್ತು 9:45 ಸ್ಟಾರ್ಟ್ ಆಗಿದ್ದು, ಇದನ್ನ ಬ್ರೇಕ್ ಮಾಡಿದ್ದಲ್ಲಿ 155ರಲ್ಲಿ 155ರಿಂದ 158 ಹೋಗಿದೆ. ಸಾಕು. ಕೆಲವರು ಯಾವ ಥರ ಟಾರ್ಗೆಟ್ ಫಿಕ್ಸ್ ಮಾಡಬೇಕು ಅಂತ ಕೇಳ್ತಾರೆ. ನಿಮ್ಮ ಟಾರ್ಗೆಟ್ ಯಾವತ್ತೂ ಸಹ ಹಿಂದಿನ ಒಂದು ಹೈವರೆಗೂ ಹೋಗ್ಬೋದು, ಇದಕ್ಕಿಂತ ಮೇಲ್ಗಡೆ ಎಕ್ಸ್ಪೆಕ್ಟ್ ಮಾಡಬೇಡಿ. ಅಥವಾ ಒಂದು 100 ರೂಪಾಯಿಯಿಂದ 200 ರೂಪಾಯಿ ಒಳಗಡೆ ಇರುವ ಸ್ಟಾಕ್ಗೆ 1 ರೂಪಾಯಿಂದ 2 ರೂಪಾಯಿ ಮಾತ್ರ ನೀವು ಎಕ್ಸ್ಪೆಕ್ಟ್ ಮಾಡಬೇಕು. ಅದೇ ಥರ 200ರಿಂದ 300 ಆದರೆ ಒಂದು 3 ರೂಪಾಯಿ ನೀವು ಟ್ರೈ ಮಾಡ್ಬೋದು, ಅಥವಾ 2 ರೂಪಾಯಿ ಸಾಕು. 1000 ಅಂತಂದರೆ ಒಂದು 10 ರೂಪಾಯಿನಷ್ಟೇ ತಗೋಬೇಕು. ನೀವು ಅಲ್ಲಿಗೆ ಎಕ್ಸಿಟ್ ಆಗಲೇಬೇಕು. ನೋಡಿ ಇಲ್ಲಿ ಏನಾಗ್ತಾ ಇದೆ ಅಂತ. ಒಂದು ಲೈನ್ ಹಾಕ್ತೀನಿ. ಲೈನ್ ಇದೆ ಬಟ್ ಕಲರ್ ವೈಟ್ ಆಗಿದೆ. ನೋಡ್ತಾ ಇದ್ದೀರಾ, ಇಲ್ಲಿ ಸ್ಟಾರ್ಟ್ ಆಗಿದ್ದು ಪ್ರೀವಿಯಸ್ ಹೈ ಏನಿದೆ ಅಲ್ಲಿಗೆ ಹೋಗಿ ಟಚ್ ಮಾಡಿದೆ. ಸೊ ನಿಮ್ಗೆ ಗೊತ್ತಾಯ್ತಲ್ವಾ. ಅದೇ ತರಹ ಯಾವ್ದಾದ್ರು M&M ಫೈನಾನ್ಸ್ ಕಳೆದ ಒಂದು 10 ನಿಮಿಷದಲ್ಲಿ ಏನೋ ಚೇಂಜಸ್ ಆಗಿದೆ. M&M ಫೈನಾನ್ಸ್ ನೋಡೋಣ. M&M ಫೈನಾನ್ಸ್ಗೆ ಕೋಡ್ ಏನೋ ಜಸ್ಟ್ ಗೊತ್ತಾಗ್ತಾ ಇಲ್ವಲ್ಲ. ಎಮ್ ಅಂಡ್ ಯೂಸ್ ಮಾಡಿದಾರಾ, ಯೂಸ್ ಮಾಡಿಲ್ಲ. ಎಕ್ಸ್ಚೇಂಜಲ್ಲಿ ನಾನು NSE ಅಷ್ಟೇ ಓಪನ್ ಮಾಡ್ತೀನಿ. ಓಕೆ, ಮಹೀಂದ್ರ ಸಿಕ್ತು.
ನೋಡಿ 15 ನಿಮಿಷದಲ್ಲಿ ಸಡನ್ ಆಗಿ ವಾಲ್ಯೂಮ್ ಜಾಸ್ತಿ ಆಗಿದೆ. ಇಲ್ಲಿ ಕಾಣ್ತಾ ಇರಬೇಕು ನಿಮಗೆ, ಇದೆರಡು ವಾಲ್ಯೂಮ್ ಜಾಸ್ತಿ ಆಗಿದೆ. ಸೊ ನೆಕ್ಸ್ಟ್ ಏನಾಗ್ಬೋದು, ವಾಲ್ಯೂಮ್ ಇಲ್ಲಿದೆ ಜಾಸ್ತಿ ನೋಡಿ. ಫಸ್ಟ್ 15 ಮಿನಿಟ್ಸ್ ಫುಲ್ ವಾಲ್ಯೂಮ್ ಹೆವಿ ಇದೆ. ಸೊ ಇದು ಮೇಲ್ಗಡೆ ಹೋಗುವಂತಹ ಚಾನ್ಸಸ್ ಇದೆ. ಸೊ ಇಲ್ಲಿ ಬೈ ಮಾಡಿದರೆ ಏನಾಗಿರುತ್ತೆ, 151ರಿಂದ 159ವರೆಗೆ ಹೋಗಿದೆ. ಒಳ್ಳೆ ಇಂಟ್ರಾಡೇ ಮಾಡೋರಿಗೆ ಈಸಿ ಆಗುತ್ತೆ. ಸೊ ಈಗ ಗೊತ್ತಾಯ್ತಲ್ವಾ ಯಾವ ಥರ ಇದನ್ನು ಬಳಸಬೇಕು ಅಂತ. ನಿಮ್ಗೇನಾದರೂ ಬಿಯರಿಶ್ ಸ್ಟಾಕ್ಗಳು ಗೊತ್ತಾಗಬೇಕಂದ್ರೆ ಜಸ್ಟ್ ಇದನ್ನು ನೀವು ಬಳಸ್ಕೋಬೋದು. ಅದ್ರ ಜೊತೆಗೆ ಸೆಕ್ಟರ್ ಇಂಡೆಕ್ಸ್ ಕೊಟ್ಟಿದ್ದಾರೆ, ಸ್ಟಾಕ್ ಅನಲಿಸ್ಟ್ ಸೆಕ್ಟರ್ ವೈಸ್ ಕೊಟ್ಟಿದ್ದಾರೆ, ಇಲ್ಲಿ ಫಂಡಮೆಂಟಲ್ ಸ್ಕ್ರೀನರ್ನ ಕೊಟ್ಟಿದ್ದಾರೆ, ಮಾರ್ಕೆಟ್ ಮತ್ತು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನಲ್ಲಿ ಯಾವ್ಯಾವ ಸ್ಟಾಕ್ಗಳಿದೆ ಅಂತ ಸಹ ಇಲ್ಲಿ ಕೊಟ್ಟಿದ್ದಾರೆ. ವಾಲಟೈಲ್ ಬೀಟಾ ಶೇರ್ಸ್ ಅನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಬುಲ್ಲಿಶ್ ಚಾರ್ಟ್ ಪ್ಯಾಟರ್ನ್ ಸ್ಕ್ರೀನ್ಸ್. ಚಾರ್ಟ್ ಪ್ಯಾಟರ್ನ್ ಯಾರ್ಯಾರು ಗೊತ್ತಿಲ್ವೋ ದಯವಿಟ್ಟು ಇಲ್ಲಿ ನೋಡಿ, ಡಬಲ್ ಬಾಟಮ್ ಎಲ್ಲಿ ಬಂದಿದೆ, ಆ ಸ್ಟಾಕ್ ಎಲ್ಲಿದೆ ಅಂತ ನೀವು ಇಲ್ಲಿ ತಗೋಬಹುದು. ಮತ್ತೆ ಡಬಲ್ ಬಾಟಮ್ ಅಂದ್ರೆ ಏನು, ಅದನ್ನ ಯಾವ ತರ ಬಳಸ್ಕೋಬೇಕು ಅಂತಂದ್ರೆ ಇಲ್ಲಿ ಜಸ್ಟ್ ಲರ್ನ್ ಆಪ್ಷನ್ ಇದೆ, ನೀವು ಅದನ್ನು ಸಹ ಬಳಸ್ಕೋಬಹುದು. ನೋಡಿ ಎಲ್ಲವನ್ನ ನಾನೇ ವಿಡಿಯೋ ಮೂಲಕ ತಿಳ್ಕೊಡಲ್ಲ, ಬಟ್ ಯಾವ್ದು ಎಲ್ಲಿದೆ ಅದನ್ನ ಯಾವ ತರ ಬಳಸ್ಕೋಬೇಕು, ಅದ್ರ ಜೊತೆಗೆ ನೀವು ಸ್ಕ್ರೀನರ್ ಬಳಸ್ಕೊಂಡ್ರೆ ಅಲ್ಲಿ ಯಾವ ಸ್ಟಾಕ್ ಇದೆ ಅಂತಾನು ಸಹ ನೋಡಬಹುದು. ಜಸ್ಟ್ ನಾನು ಕ್ಲಿಕ್ ಮಾಡ್ತೀನಿ ಡಬಲ್ ಬಾಟಮ್ ಯಾವ್ದು ಆಗಿದೆ ಅಂತ ಹೇಳಿ. ಸೊ ಡಬಲ್ ಬಾಟಮ್ ಇದೆ, ಡೈಲಿ ಸಪೋರ್ಟ್ ಬ್ರೇಕ್ಔಟ್ ಇದೆ. ನೀವು ಇಲ್ಲಿ ಬಂದ್ರೆ ಡಬಲ್ ಬಾಟಮ್ ಪ್ರೀಸಿಯಸ್ ವೈರ್ಸ್ ಇಂಡಿಯಾ ಅಥವಾ ನೆಸ್ಕೋ ಲಿಮಿಟೆಡ್ ಇದೆ, ಓರಿಯೆಂಟ್ ಪ್ರೆಸ್ ಇದೆ, ಓರಿಯೆಂಟ್ ಲಿಮಿಟೆಡ್ ಅಂತ ಶಾರ್ಟ್ ಟರ್ಮ್ ಬಾಟಮ್ ಇದೆ. ಲಾಂಗ್ ಟರ್ಮ್ ಯಾವ್ದಿದೆ ನೋಡೋಣ, ಯುನಿಟೆಕ್. ಜಸ್ಟ್ ಇದು ನಾವು ಓಪನ್ ಮಾಡ್ತೀನಿ, ಯುನಿಟೆಕ್. ಇದು ಲಾಂಗ್ ಟರ್ಮ್ ಡಬಲ್ ಬಾಟಮ್ ಆಗಿದೆ, ಅಂದ್ರೆ ಡೈಲಿ ಕ್ಯಾಂಡಲ್ ಅಲ್ಲಿ ನೋಡಿ. ಸೊ ಇಲ್ಲಿದೆ ನೋಡಿ, ಇದು ಡಬಲ್ ಬಾಟಮ್ ಕಾಣ್ತಾ ಇರ್ಬೇಕು ನಿಮಗೆ, ಇದು ಡಬಲ್ ಬಾಟಮ್. ಯಾರು ಹೊಸಬ್ರಿದ್ದೀರೋ ಇಲ್ಲಿ ಏನಾಗಿದೆ ಅಂತ ಯಾರು ಗೊತ್ತಾಗ್ತಿದ್ಯಾ, ಇದು ಡೈಲಿ ಕ್ಯಾಂಡಲ್, ಬಟ್ ಇಲ್ಲಿ ಯಾವುದು ಕ್ಯಾಂಡಲೇ ಇಲ್ಲ. ಏನಾಗಿದೆ ಅಂತ ಎಕ್ಸ್ಪೀರಿಯನ್ಸ್ ಇರೋರು ಗೊತ್ತಾಗಿರುತ್ತೆ, ಹೊಸಬ್ರಿಗೆ ಕೆಲವರಿಗೆ ಡೌಟ್ ಇರುತ್ತೆ. ಇದು ಪ್ರತಿದಿನ ತನ್ನ ಅಪ್ಪರ್ ಸರ್ಕ್ಯೂಟ್ನಲ್ಲಿ ಹೋಗಿ ಎಕ್ಸಿಟ್ ಆಗಿದೆ. ಅಪ್ಪರ್ ಸರ್ಕ್ಯೂಟ್ಗೆ ಹೋದ ತಕ್ಷಣ ತಗೊಳಕ್ಕಾಗಲ್ಲ, ಅಲ್ಲಿ ಯಾರು ಮಾರೋದಕ್ಕಾಗಲ್ಲ. ಅದೇ ಥರ ಹೋಗಿ ಏನಾಗಿದೆ, ಈ ಟಾರ್ಗೆಟ್ನಲ್ಲಿ ₹3.15 ಅಲ್ಲಿ ಹೋದ ತಕ್ಷಣ ಎಲ್ಲರೂ ಮಾರಿದ್ದಾರೆ, ಅಲ್ಲಿ ಓನ್ಲಿ ಸೆಲ್ಲರ್ಸ್ ಮಾತ್ರ ಇದ್ರು. ಸರಿ, ನೆಕ್ಸ್ಟ್ ದಿನ ಎಲ್ಲರೂ ಅಯ್ಯೋ ಅಂತೇಳಿ ಎಲ್ಲರೂ ಸೆಲ್ ಮಾಡ್ತಾ ಬಂದರು, ತಗೊಳಕ್ಕೆ ಯಾರೂ ಇಲ್ಲ, ಬೈಯರ್ಸ್ ಇಲ್ಲ. ಸರಿ, ಅದೇ ಥರ ಬಂತು, ಇಲ್ಲಿ ತಗೊಂಡ ತಕ್ಷಣ ಕೆಲವು ದಿನ ಟ್ರೇಡ್ ಆಯಿತು. ಮತ್ತೆ ಅದೇ ಥರ ಅಪ್ಪರ್ ಸರ್ಕ್ಯೂಟು, ಅದೇ ಥರ ಲೋವರ್ ಸರ್ಕ್ಯೂಟ್ ಬ್ರೇಕ್ ಆಯಿತು, ಮತ್ತೆ ಅಪ್ಪರ್ ಸರ್ಕ್ಯೂಟ್ ಬ್ರೇಕ್ ಆಗ್ತಾ ಹೋಯಿತು, ಮತ್ತೆ ಲೋವರ್ ಸರ್ಕ್ಯೂಟ್, ಮತ್ತೆ ಅಪ್ಪರ್ ಸರ್ಕ್ಯೂಟ್. ಈಗ ನೀವು ಅದನ್ನು ಸ್ಟಾಕ್ನ ತಗೋಬೇಕಾದ್ರೆ ನಿಮ್ಗೆ ಅಲ್ಲಿ ಮಾರ್ಕೆಟ್ ಡೆಪ್ತ್ನಲ್ಲಿ ನಿಮಗೆ ಯಾರು ಅಲ್ಲಿ ಸೆಲ್ಲರ್ಸೇ ಇರಲ್ಲ, ಓನ್ಲಿ ಬೈಯರ್ಸ್. ಸೊ ಇಂತಹ ಸ್ಟಾಕ್ನ ನೀವೇನಾದರೂ ಸಡನ್ ಆಗಿ ಇಲ್ಲಿ ತಗೊಂಡ್ರೆ ನೀವು ಎಲ್ಲಾದರೂ ಮಧ್ಯೆ ಎಕ್ಸಿಟ್ ಆಗಬೇಕು. ಅಥವಾ ಇಂತಹ ಸ್ಟಾಕ್ನಲ್ಲಿ ನೀವು ಯಾವತ್ತೂ ಸಹ ಇಂಟ್ರಾಡೇ ತಗೊಳಕ್ಬಾರ್ದು, ಇಂಟ್ರಾಡೇ ಆಪ್ಷನ್ನಲ್ಲಿ ತಗೋಬಾರ್ದು, ನಿಮಗೆ ಅಲ್ಲಿ ಫೈನ್ ಬೀಳುತ್ತೆ ಜಾಸ್ತಿ. ನಿಮ್ಗೆ ಗೊತ್ತಾಯ್ತು ಈಗ ಲಾಂಗ್ ಟರ್ಮ್ ಡಬಲ್ ಬಾಟಮ್ ಯಾವುದಿದೆ ಅಂತ ಹೇಳಿ. ಶಾರ್ಟ್ ಟರ್ಮ್ ಡಬಲ್ ಬಾಟಮ್ ಮತ್ತು ಮೀಡಿಯಂ ಟರ್ಮ್ ಡಬಲ್ ಬಾಟಮ್ ಸಹ ಕೊಟ್ಟಿದ್ದಾರೆ. ನಾನು ಮತ್ತೆ ಹಿಂದೆ ಹೋಗ್ತೇನೆ. ಅದರ ಜೊತೆಗೆ ಬುಲ್ಲಿಶ್ ಸ್ಟಾಕ್ ಸ್ಕ್ರೀನರ್, ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್, ಬುಲ್ಲಿಶ್ ಎಂಗಲ್ಫಿಂಗ್, ಬುಲ್ಲಿಶ್ ಅರಾಮಿಂಗ್, ಮಾರ್ನಿಂಗ್ ಸ್ಟಾರ್, ಬುಲ್ಲಿಶ್ ಪೇರ್ಸಿಂಗ್ ಲೈನ್, 3 ವೈಟ್ ಸೋಲ್ಜರ್ಸ್, 3 ಬ್ಲಾಕ್ ಕ್ರೋಸ್. ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ, ಒಂದ್ಸಲ ಅದನ್ನು ಸಹ ನೋಡ್ಕೊಂಡು ಬನ್ನಿ. ಬುಲ್ಲಿಶ್ ಬೈ ಮೂವಿಂಗ್ ಅವರೇಜ್. ಮೂವಿಂಗ್ ಅವರೇಜ್ ಅಂತಂದ್ರೆ ಒಂದು ಸರಾಸರಿ ಬೆಲೆಗಿಂತ 50 ದಿನದ ಮತ್ತೆ 200 ದಿನ ಸರಾಸರಿ ಅವರೇಜ್ ಬೆಲೆಗಿಂತ ಜಾಸ್ತಿ ಯಾವುದಿದೆ, ಮತ್ತೆ 100 ದಿನ ಟ್ರೆಂಡಿಂಗ್ ಅಪ್ ಬೈ SMA ಸಿಂಪಲ್ ಮೂವಿಂಗ್ ಅವರೇಜ್ ಸಹ ಕೊಟ್ಟಿದ್ದಾರೆ. ಆ ಸ್ಟಾಕ್ನ ನೋಡ್ಬೇಕಾದ್ರೆ ಜಸ್ಟ್ ಸ್ಕ್ರೀನರ್ನ ಕ್ಲಿಕ್ ಮಾಡಿ ಯಾವ ಸ್ಟಾಕ್ ಇದೆ ನೋಡಿ, ಸ್ಟೆರ್ಲೈಟ್ ಟೆಕ್ನಾಲಜೀಸ್. ಸ್ಟೆರ್ಲೈಟ್ ಯಾಕಂತಂದ್ರೆ ಎಲ್ಲರೂ ಸ್ಟಾಕ್ ನೇಮ್ನ ಇಟ್ಕೊಳ್ಳೋಕ್ಕಾಗಲ್ಲ, ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಕಲಿಯೋಕ್ಕಾಗಲ್ಲ. ನೀವು ಜಸ್ಟ್ ಈ ಥರ ಸ್ಕ್ರೀನರ್ನ ಬಳಸ್ತಾ ಹೋದ್ರೆ ನಿಮ್ಮಲ್ಲಿ ಫಿಲ್ಟರ್ ಆಗಿ ನಿಮಗೆ ಒಳ್ಳೆ ಸ್ಟಾಕ್ಗಳು ಬರುತ್ತೆ.
ನೋಡಿ ಇದು ಡೇ ಕ್ಯಾಂಡಲ್. ಇದನ್ನು ಇಂಟ್ರಾಡೇಗೆ ಬಳಸ್ಕೊಬಾರ್ದು, ಯಾಕಂತಂದರೆ ಇದರಲ್ಲೂ ಸಹ ವಾಲ್ಯೂಮ್ ಇದೆಯಾ ಇಲ್ವೋ ಗೊತ್ತಿಲ್ಲ ಅವೆಲ್ಲ ಎಷ್ಟಿದೆ ಅಂತೇಳಿ. ಅದಕ್ಕೆ ನೀವು ಶಾರ್ಟ್ ಟರ್ಮ್ ಟ್ರೇಡ್ ಮಾಡ್ಬೋದು ಡೈಲಿ, ಒಂದು ವಾರಕ್ಕೆ ಒಂದು ಸಲನೋ ಅಥವಾ 2 ವಾರಕ್ಕೋ. ನೋಡಿ ಇಲ್ಲಿ ಬುಲ್ಲಿಶ್ ಆಂಗಲ್ ಫೇಲ್ ಆಗಿದೆ, ನೋಡಿ ಇಲ್ಲೊಂದಾಗಿದೆ, ಇಲ್ಲಾಗಿದೆ. ಈ ಥರ ತಗೋಬೇಕು. ಈ ಸಣ್ಣ ಕ್ಯಾಂಡಲ್ನ ಬಿಟ್ಟು ಒಂದೇ ಒಂದು ಲಾಂಗ್ ಕ್ಯಾಂಡಲ್ ಮತ್ತು ವಾಲ್ಯೂಮ್ ಜಾಸ್ತಿ ಇರೋ ಸ್ಟಾಕ್ನ ತೊಗೊಂಡ್ರು ಸಹ ನಿಮ್ಗೆ ಅದು ಅಪ್ ಟ್ರೆಂಡ್ ಹೋಗುತ್ತೆ. ನೀವು ಒಂದು 2-3 ದಿನ ಬಿಟ್ಟು ಮಾರ್ಬೋದು. ನಿಮ್ಗೇನಾದ್ರು ಅದ್ರ ಲಾಸ್ ಆದರೆ ನೀವು ಅದನ್ನ ಇಟ್ಕೋಬೇಕು. ನೀವು ಸ್ಟಾಕ್ ತೊಗೊಳಕ್ಕೆ ಮುಂಚೆ ಫಂಡಮೆಂಟಲ್ ಆಗಿ ನೋಡಿ, ಒಳ್ಳೆ ಸ್ಟಾಕ್ ಆದರೆ ನೀವು ಅದನ್ನು ಲಾಂಗ್ ಟರ್ಮ್ಗೆ ಸಹ ಬಿಟ್ಕೋಬೋದು. ಸೊ ಇದು ಮೂವಿಂಗ್ ಅವರೇಜಲ್ಲಿ ನಾವು ಈಗ ಸ್ಕ್ರೀನರ್ನ ಬಳಸಿದ್ವಿ. ಬುಲ್ಲಿಶ್ ಟೆಕ್ನಿಕಲ್ ಇಂಡಿಕೇಟರ್ MACDನಲ್ಲಿ ಯಾವ ಸಿಗ್ನಲ್ ಓಪನ್ ಆಗಿದೆ, ಬುಲ್ಲಿಶ್ ಸಿಗ್ನಲ್ ತೋರಿಸ್ತಾ ಇದೆ ಅಂತಹ ಸ್ಟಾಕ್ನ ಸಹ ಇಲ್ಲಿ ಕೊಟ್ಟಿರ್ತಾರೆ. ಟ್ರೆಂಡಿಂಗ್ ADX ಇಂಡಿಕೇಟರ್ನಲ್ಲಿರುವಂತಹ ಸ್ಟಾಕ್ಸ್. ನೀವು ಕೆಲವು ಸ್ಟಾಕ್ನ ಓಪನ್ ಮಾಡಿ ನೀವು ಅಲ್ಲಿ ADX ಅಥವಾ MACDನೂ ಅಪ್ಲೈ ಮಾಡಿ ನೋಡೋಕ್ಕಾಗಲ್ಲ. ಅದಕ್ಕೆ ಇವರೇ ಅಪ್ಲೈ ಮಾಡಿರ್ತಾರೆ. ಜಸ್ಟ್ ಅಂತಹ ಸ್ಟಾಕ್ ಯಾವುದಿದೆ ಅಂತ ನೋಡ್ಬೋದು. ಅದರ ಜೊತೆಗೆ ಇನ್ನೇನಿದೆ, ಬಿಯರಿಶ್ ಚಾರ್ಟ್ ಪ್ಯಾಟರ್ನ್. ಮೊದಲು ಬುಲ್ಲಿಶ್ ಚಾರ್ಟ್ ಪ್ಯಾಟರ್ನ್ ಇತ್ತು, ಅದ್ರ ಜೊತೆಗೆ ಈಗ ಬೇರೆ ಚಾರ್ಟ್ ಪ್ಯಾಟರ್ನ್. ಡಬಲ್ ಟಾಪ್ ಆದರೆ ನೆಕ್ಸ್ಟು ಕೆಳಗಡೆ ಹೋಗುತ್ತೆ. ರೆಸಿಸ್ಟೆಂಟ್ ಟ್ರೆಂಡ್ ಲೈನ್, ರೆಸಿಸ್ಟೆನ್ಸನ್ನು ಟಚ್ ಮಾಡಿದ ತಕ್ಷಣ ಅದು ಮತ್ತೆ ಸಪೋರ್ಟ್ಗೆ ಬರುತ್ತೆ. ಅಂತಹ ಸ್ಟಾಕ್ನ ಇಲ್ಲಿ ಕೊಟ್ಟಿದ್ದಾರೆ. ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಟ್ರಿಪಲ್ ಟಾಪ್ ಕೊಟ್ಟಿದ್ದಾರೆ, ಡಿಸೆಂಡಿಂಗ್ ಟ್ರಯಾಂಗಲ್. ನೋಡಿ ಈ ಟ್ರಯಾಂಗಲ್ ಆಗೋದು ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಇದಕ್ಕೂ ಮೊದಲು ಒಂದಿನ ಇಂಟ್ರಾಡೇ ಮಾಡಿದ್ದೆ, ಸ್ವಲ್ಪ ದಿನದ ಹಿಂದೆ. ಯಾವುದು ಅಂತ ತೋರಿಸ್ತೀನಿ. ಹೀರೋ ಮೋಟೋ ಕಾರ್ಪ್ನಲ್ಲಿ ಅದು ಯಾವ ಥರ ಮಾಡಿದೆ ಅಂತ ನಿಮ್ಗೆ ತೋರಿಸ್ಕೊಟ್ಬಿಡ್ತೀನಿ. ಎಲ್ಲ ದಿನ ಇಂಟ್ರಾಡೇ ಮಾಡಬೇಡಿ ಅನ್ನೋದು ಅದಕ್ಕೆ. ಸೊ ಇಲ್ಲಿ 15 ಮಿನಿಟ್ಸ್ ಇಲ್ಲ, ಇಲ್ಲಿ ಕಲರ್ ಚೇಂಜ್ ಮಾಡ್ತೀನಿ. ನೀಲಿ ಕಲರ್ ಕೊಟ್ಬಿಟ್ಟು ನೋಡಿ, ಇದನ್ನು ನಾವು ಟ್ರಯಾಂಗಲ್ ಪ್ಯಾಟರ್ನ್ ಅಂತೀವಿ. ಈ ಟ್ರಯಾಂಗಲ್ ಪ್ಯಾಟರ್ನಲ್ಲಿ ಏನಾಗುತ್ತೆ, ಪ್ರತಿ ಸಲ ಈ ಹೈ ಪ್ರೈಸ್ ಅನ್ನೋದು ನೋಡಿ, ಹೈ ಲೋವರ್ ಹೈ, ಆ ಹೈ ಏನಾಗುತ್ತೆ ಕಡಿಮೆ ಆಗ್ತಾ ಬಂತು. ನೆಕ್ಸ್ಟ್ ಏನಾಯಿತು, ಈ ಬಾಟಮ್ ಅಲ್ಲಿರುವಂತಹ ಸಪೋರ್ಟ್ ಪ್ರೈಸ್ ಸೇಮ್ ಇತ್ತು. ಅದಾಗೇನಾಯಿತು, ಯಾವತ್ತು ಬ್ರೇಕ್ ಮೇಲ್ಗಡೆ ಹೋಗುತ್ತೋ ಅಥವಾ ಕೆಳಗಡೆ ಹೋಗುತ್ತೋ ಅಂತ ನೋಡಿದೆ. ಸಾಮಾನ್ಯವಾಗಿ ಯಾವಾಗ ಈ ಹೈ ಪ್ರೈಸ್ ಕಡಿಮೆ ಆಗ್ತಾ ಬರುತ್ತೋ ಅದು ಕೆಳಗಡೆನೆ ಹೋಗುತ್ತೆ, ಬೇರಿಶ್ ಆಗುತ್ತೆ. ನಾನು ಇದನ್ನ ಬೇರ್ಸ್ ಕಟ್ ಮಾಡಿದ ತಕ್ಷಣ ನಾನು ಸೆಲ್ ಮಾಡಿದ್ದು ಎಲ್ಲಿ ಅಂತಂದರೆ ಕನ್ಫರ್ಮ್ ಆಗಬೇಕು. ಯಾವುದೇ ಕಾರಣಕ್ಕೂ ನೀವು ಅಲ್ಲೇ ಸೆಲ್ ಮಾಡ್ಬೋದು. ನಾನು ಸೆಲ್ ಮಾಡಿದ್ದು ಈ ಜಾಗದಲ್ಲಿ 2646 ಮಾಡಿದ ತಕ್ಷಣ ಒಂದು 2 ಕ್ಯಾಂಡಲ್ ಬಿಟ್ಟೆ. ಸೊ ಇಲ್ಲಿಗೆ ನಾನು ಎಕ್ಸಿಟ್ ಆದೆ. ನಾನು ಇದನ್ನು ತೋರಿಸ್ಬಾರ್ದು, ಯಾಕಂತಂದರೆ ಇಂಟ್ರಾಡೇ ಮಾಡಿಬಿಡ್ತೀರಾ, ಅದಕ್ಕೋಸ್ಕರನೇ ಹೇಳೋದಿಲ್ಲ. ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಿ, ಇಂಟ್ರಾಡೇ ಮಾಡಬೇಡಿ. ಸ್ವಲ್ಪ ದಿನ ವೆಯ್ಟ್ ಮಾಡಿ ನೀವು ಕಲ್ತ್ಕೊಂಡ ತಕ್ಷಣ ನೀವು ಮಾಡಿ. ಮ್ಯಾಕ್ಸಿಮಮ್ ಟ್ರಯಾಂಗಲ್ ಪ್ಯಾಟರ್ನ್ಗಳು ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಬೇರಿಶ್ ಚಾರ್ಟ್ ಪ್ಯಾಟರ್ನ್ ಮತ್ತು ಬುಲ್ಲಿಶ್ ಚಾರ್ಟ್ ಪ್ಯಾಟರ್ನ್ ಇದೆರಡನ್ನೂ ಸಹ ಚೆನ್ನಾಗಿ ಕಲ್ತ್ಕೊಳ್ಳಿ. ಪಕ್ಕದಲ್ಲಿ ಲರ್ನ್ ಬಟನ್ ಇದೆ, ನೀವು ಅದನ್ನು ಸಹ ಕಲಿಬೋದು. ಬೇರಿಶ್ ಸ್ಟಾಕ್ ಸ್ಕ್ರೀನರ್ ಕೊಟ್ಟಿದ್ದಾರೆ. ಇದೆಲ್ಲ ಕೆಳಗಡೆ ಇರೋದೆಲ್ಲ ಬೇರಿಶ್ ಇದು. ನೋಡಿ ಇಲ್ಲಿ ಫ್ಯೂಚರ್ ಅಂಡ್ ಆಪ್ಷನ್ ಸ್ಕ್ರೀನರ್ ಕೊಟ್ಟಿದ್ದಾರೆ. ಮೋಸ್ಟ್ ಟ್ರೇಡೆಡ್ ಬೈ ವಾಲ್ಯೂಮ್ ಜಾಸ್ತಿ ಇರುವಂತಹದನ್ನು ಕೊಟ್ಟಿದ್ದಾರೆ. ಹೈ ಓಪನ್ ಇಂಟ್ರೆಸ್ಟ್, ಯಾವ ಸ್ಟಾಕ್ನಲ್ಲಿ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇದೆ ಅದನ್ನು ನಾವು ಓಪನ್ ಇಂಟ್ರೆಸ್ಟ್ ಅಂತೀವಿ, ಹೈ ಓಪನ್ ಇಂಟ್ರೆಸ್ಟ್. ವಾಲ್ಯೂಮ್ಗೂ ಓಪನ್ ಇಂಟ್ರೆಸ್ಟ್ಗೂ ಏನು ಸಂಬಂಧ, ಯಾವ ಥರ? ವಾಲ್ಯೂಮ್ ಅನ್ನೋದು ನಾವು ನಾರ್ಮಲ್ ಸ್ಟಾಕ್ ಹೇಳ್ತೀವಿ. ಈ ಓಪನ್ ಇಂಟ್ರೆಸ್ಟ್ ಅನ್ನೋದು ಕಾಂಟ್ರಾಕ್ಟ್ಸ್ಗಳಿಗೆ, ಒಬ್ರು ಮಾರ್ತಾರೆ ಇನ್ನೊಬ್ರು ತಗೊಳ್ತಾರೆ. ಆ ಕಾಂಟ್ರಾಕ್ಟ್ಗಳು ಒಂದು ಓಪನ್ ಆದ ತಕ್ಷಣ ಓಪನ್ ಇಂಟ್ರೆಸ್ಟ್ ಅನ್ನೋದು ಒಂದು ಅಂತ ಆಗುತ್ತೆ, ಮತ್ತೆ ಅದನ್ನು ಕ್ಲೋಸ್ ಮಾಡಬೇಕು, ಅದು ಕಡಿಮೆ ಆಗುತ್ತೆ. ಬಟ್ ವಾಲ್ಯೂಮ್ ಅನ್ನೋದು ಒಟ್ಟಿಗೆ ಜಾಸ್ತಿ ಆಗುತ್ತೆ, ಅದೇನು ಮತ್ತೆ ಕಡಿಮೆ ಆಗಲ್ಲ. ಹೈ PCR ಓಪನ್ ಇಂಟ್ರೆಸ್ಟ್. PCR ಅಂದರೆ ಪುಟ್ ಕಾಲ್ ರೇಷಿಯೋ ಅಂತೇಳಿ, ಯಾರ್ಯಾರು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಮಾಡ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಹೈ ಇಂಪ್ಲೈಡ್ ವಾಲಾಟಿಲಿಟಿ ಇರುವಂಥದ್ದು. ಪೊಸಿಷನ್ ಬಿಲ್ಡಪ್, ಪುಟ್ ಆಪ್ಷನ್ ಸ್ಕ್ರೀನರ್. ಸೊ ಇದನ್ನು ಸಹ ಯಾರು ಹೊಸಬರಿದ್ರೆ ದಯವಿಟ್ಟು ಈ ಕಡೆಗೆ ಹೋಗ್ಬೇಡಿ. ನಿಮ್ಗೆ ಆಸೆ ತೋರಿಸಿ ಮೋಸ ಮಾಡೋದು ಇದೆ. ಅವಸರವೇ ಅಪಘಾತ. ದಯವಿಟ್ಟು ಅದನ್ನು ಹೋಗಿ ಬೀಳಕ್ಕೆ ಹೋಗಬೇಡಿ. ಅದು ಜಾಸ್ತಿ ರಿಟರ್ನ್ ತೋರಿಸಿ ನಿಮ್ಮ ಹತ್ರ ಇರುವಂತಹ ಎಲ್ಲ ದುಡ್ಡನ್ನು ಕಿತ್ಕೊಳ್ಳುತ್ತೆ.
ಅದ್ರ ಜೊತೆಗೆ ಫಂಡಮೆಂಟಲ್ ಸ್ಟಾಕ್ ಸ್ಕ್ರೀನರ್ ಕೊಟ್ಟಿದ್ದಾರೆ ನೋಡಿ. ಇದು ಕ್ವಾರ್ಟರ್ಲಿ ಫೈನಾನ್ಷಿಯಲ್ ಡೇಟಾ ಟರ್ನಿಂಗ್ ನೆಗೆಟಿವ್ ಟು ಪಾಸಿಟಿವ್, ಯಾರ್ಯಾರು ಲಾಸ್ ಇಂದ ಮತ್ತೆ ಲಾಭಕ್ಕೆ ಬರ್ತಾ ಇದ್ದಾರೋ, ಪ್ರಾಫಿಟ್ಗೆ ಬರ್ತಾ ಇದ್ದಾರೋ ಅಂತಹ ಸ್ಕ್ರೀನರ್ ಇಲ್ಲಿದೆ. ಅಂತಹ ಸ್ಟಾಕ್ನೂ ಸಹ ನೀವು ನೋಡ್ಬೋದು. ಆನ್ಯುವಲ್ ಫೈನಾನ್ಷಿಯಲಿ ಡೇಟಾ ಟರ್ನಿಂಗ್ ನೆಗೆಟಿವ್ ಟು ಪಾಸಿಟಿವ್, ಇದು ಪ್ರತಿ ವರ್ಷದ ಒಂದು ರಿಪೋರ್ಟ್ ಇಂದ -2 ಪ್ಲಸ್ ಬರ್ತಾ ಇರುವಂತಹ ಸ್ಟಾಕು. ಇದು ಕ್ವಾರ್ಟರ್ಲಿ ಪ್ರತಿ 3 ತಿಂಗಳಿಗೆ ಆಗುವಂತಹ ಒಂದು ಸ್ಕ್ರೀನರ್. ಇದು ಕಂಟಿನ್ಯೂಸ್ ಗ್ರೋತ್ ಫಾರ್ ಕ್ವಾರ್ಟರ್ಸ್. ಸೊ ಪ್ರತಿ 3 ತಿಂಗಳಿಗೆ ಅವ್ರು ಕೊಡುವಂತಹ ರಿಪೋರ್ಟ್ ಏನಿದೆ ಅದು ಗ್ರೋತ್ ಆಗ್ತಾ ಇದೆ, ಬೆಳವಣಿಗೆ ಆಗ್ತಾ ಇರುವಂತಹ ಸ್ಟಾಕ್ನ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ಸಹ ನೀವು ಬಳಸ್ಕೋಬಹುದು. ಅರ್ನಿಂಗ್ಸ್ ಪರ್ ಶೇರ್ ಜಾಸ್ತಿ ಇರುವಂಥದ್ದು. ಕಂಟಿನ್ಯೂಸ್ ಗ್ರೋತ್ ಫಾರ್ ಇಯರ್ಸ್, ಪ್ರತಿ ವರ್ಷ ಯಾವ್ಯಾವ ಕಂಪನಿಗಳು ಮುಂದೆ ಹೋಗ್ತಿದೆಯೋ ಅಂತಹ ಕಂಪನಿಯೂ ಸಹ ನೀವು ಲಾಂಗ್ ಟರ್ಮ್ ಬೈ ಮಾಡ್ಕೋಬಹುದು, ಅಥವಾ ನಿಮ್ಮ ಒಂದು ಫ್ಯೂಚರ್ ರಿಟೈರ್ಮೆಂಟ್ ಲೈಫ್ಗೋಸ್ಕರ ಈಗಲೇ ಸಹ ತಗೋಬಹುದು. ಅಂತಹ ಸ್ಟಾಕ್ನ ಇಲ್ಲಿ ನೋಡಿ ಒಮ್ಮೆ ನೀವು, ನಾನು ಇದಕ್ಕೂ ಮೊದಲು ಹೇಳಿದೆ ಟಿಕ್ಕರ್ ಟ್ಯಾಪ್ ಆ್ಯಪ್, ಅದನ್ನು ಸಹ ಅಲ್ಲಿ ನೋಡ್ಬೋದು, ಅಥವಾ screener.in ಅಲ್ಲೂ ಸಹ ಬಳಸ್ಕೋಬಹುದು. ಇಲ್ಲೆಲ್ಲ ನೋಡ್ಬಿಟ್ಟು ನೀವು ಅಂತಹ ಸ್ಟಾಕ್ನ ನೀವು ತಗೋಬಹುದು. ನಾವು ಯಾವ ಸ್ಟಾಕ್ನ ಕೆಲವರು ಸುಮಾರು ಜನ ಯಾರು ಹೇಳೋದಿಲ್ಲ ಯಾವ ಸ್ಟಾಕ್ನ ತಗೋಬೇಕು ಅಂತ, ಯಾಕಂತಂದ್ರೆ ಅಲ್ಲಿ ಯಾವುದೇ ಗ್ಯಾರಂಟಿ ಇಲ್ಲ. ಹಿಂದಿನ ಒಂದು ಅನುಭವ ಏನಿದೆ ಆ ಕಂಪನಿಗಿರುವಂಥದ್ದು, ಅದು ಮುಂದೆ ಭವಿಷ್ಯದಲ್ಲೂ ಅದೇ ಥರ ರಿಸಲ್ಟ್ ಕೊಡುತ್ತೆ ಅನ್ನೋದು ಯಾವುದೇ ಗ್ಯಾರಂಟಿ ಇಲ್ಲ. ಅದಕ್ಕೋಸ್ಕರ ನೀವೇ ರಿಸ್ಕ್ ತಗೋಬೇಕು. Q-on-Q ಗ್ರೋತ್, ಪ್ರತಿ ಸಲ ಗ್ರೋತ್ ಕ್ವಾರ್ಟರ್ಲಿ ಗ್ರೋತ್ ಆಗುವಂಥ ಕಂಪನಿನ ಕೊಟ್ಟಿದ್ದಾರೆ. ಇಯರ್ಲಿ ಗ್ರೋತ್ ಕಂಪನಿಗಳನ್ನ ಕೊಟ್ಟಿದ್ದಾರೆ. CAGR ಗ್ರೋತ್ 3 ಇಯರ್ಸ್ ಕಾಂಪೌಂಡ್, ಪ್ರತಿ ವರ್ಷ ಅದರ ಒಂದು ರಿಟರ್ನ್ ಏನಾಗಿರುತ್ತೆ ಜಾಸ್ತಿ ಆಗ್ತಾ ಇರಬೇಕು ಅಂತಹದನ್ನ ಇಲ್ಲಿ ಕೊಟ್ಟಿದ್ದಾರೆ. 1 ವರ್ಷ ಜಾಸ್ತಿ ಆಗಿ 1 ವರ್ಷ ಕಡಿಮೆ ಆಗಿರುವಂತಹದನ್ನ ಇಲ್ಲಿ ಬಿಟ್ಟಿರ್ತಾರೆ. ಕಳೆದ ಒಂದು 5 ವರ್ಷದಲ್ಲಿ ಒಳ್ಳೆ ರಿಟರ್ನ್ ಕೊಟ್ಟಿರುವಂಥದ್ದು, 10 ವರ್ಷದಲ್ಲಿ ಕೊಟ್ಟಿರುವಂಥದ್ದು ಕಂಪನಿಗಳು ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಇಲ್ಲಿ ಸ್ಟ್ರಾಂಗ್ ಬುಲ್ಲಿಶ್ ಸಿಗ್ನಲ್ ವಿತ್ ವಾಲ್ಯೂಮ್, ಯಾರು ಇಂಟ್ರಾಡೇ ಮಾಡ್ತೀರಾ ಅವ್ರಿಗೋಸ್ಕರ ಈ ಸ್ಟಾಕ್ನ ಇಲ್ಲಿ ನೋಡ್ಬೋದು. ನಾನು ಇಲ್ಲಿ ಯಾವುದೋ ಒಂದು ತಗೊಂಡು ಇವತ್ತು ಟ್ರೇಡ್ ಮಾಡಿದ್ದೀನಿ, ಲಾಭ ಆಯಿತು. ಸಾಮಾನ್ಯವಾಗಿ ನಾನು ಮಾಡಲ್ಲ, ಫ್ರೀ ಇದ್ರೆ ಮಾತ್ರ ಯಾವತ್ತಾರು ಒಂದು ಮಾಡ್ತೀನಿ. ಸೊ ದಯವಿಟ್ಟು ಗೆಳೆಯರೇ, ಟಾಪ್ ಸ್ಟಾಕ್ ರಿಸರ್ಚ್ ಅನ್ನುವಂತಹ ಒಂದು ವೆಬ್ಸೈಟನ್ನು ನೋಡಿ, ಇಷ್ಟ ಆದರೆ ನಿಮ್ಮ ಟ್ಯಾಬ್ನಲ್ಲಿ ಅದನ್ನು ಬುಕ್ ಮಾರ್ಕ್ ಮಾಡ್ಕೊಳ್ಳಿ, ಯೂಸ್ ಆಗುತ್ತೆ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತೋ ದಯವಿಟ್ಟು ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕಮೆಂಟ್ ಮಾಡಿ, ನನಗೂ ಸಹ ಉಪಯೋಗ ಆಗುತ್ತೆ. ಇದೇ ಥರ ವೆಬ್ಸೈಟ್ಗಳು ನಿಮ್ಗೆ ಏನಾದ್ರು ಬೇಕಾ ಅಂಥೇಳಿ, ಅಥವಾ ಇದರಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ, ಮತ್ತು ಯಾವ ಥರ ನಾವು ಇಂಪ್ರೂವ್ ಮಾಡಬೇಕು ಅದನ್ನು ನಾನು ನೆಕ್ಸ್ಟ್ ನಿಮಗೆ ಕೆಲವೊಂದು ಚಾರ್ಟ್ ಪ್ಯಾಟರ್ನ್ಗಳನ್ನ ಯಾವ ಥರ ಬಳಸ್ಕೋಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿದೆ ನೋಡಿ, ಬುಲ್ಲಿಶ್ ಚಾರ್ಟ್ ಪ್ಯಾಟರ್ನ್ ಸ್ಕ್ರೀನರ್ ಅಂತಿದೆ. ಇದನ್ನು ನಾವು ಯಾವ ಥರ ಬಳಸ್ಕೋಬೇಕು, ಯಾವ ಥರ ಟ್ರೇಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೆ ಎಲ್ಲರೂ ಸಹ ಕಲಿತಾ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್.